ಡೇ 10 ಆಫ್ ಫಿಟ್ನೆಸ್ ವ್ಲಾಗ್. ಬೆಳಗ್ಗೆ ಎದ್ದು ಕೂಡ ರೆಡಿಯಾಗಿ ನಮ್ಮ ನಡೆ ಆಫೀಸ್ ಕಡೆ. ಬೆಳಗ್ಗೆ ಎದ್ದು ಆಫೀಸ್ಗೆ ಹೊಂಟಿವ್ರಿ. ಇವತ್ತಿನ ವೆದರ್ ಮಾತ್ರ ಬೆಂಕಿತ್ತು. ಮೊನ್ನೆ ಜಿಮ್ ಹೋಗ್ಲಿಲ್ಲ, ಹಿಂಗಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ನಿನ್ನೆ ಜಿಮ್ ಹೋಗಿದ್ದೆ, ಆದ್ರೆ ವ್ಲಾಗ್ ಅಪ್ಲೋಡ್ ಮಾಡ್ಲಿಲ್ಲ. ಯಾಕಂತಂದ್ರೆ ಇವತ್ತಿನ ವ್ಲಾಗ್ ಇವತ್ತೇ ಕ್ರಿಯೇಟ್ ಮಾಡಿ, ಇವತ್ತೇ ಎಡಿಟ್ ಮಾಡಿ ಪೋಸ್ಟ್ ಮಾಡಕ್ ಆಗೋದಿಲ್ಲ. ಹೀಗಾಗಿ ಇವತ್ತಿನ ವಿಡಿಯೋನ ನಾಳೆ ಹಾಕ್ತೀನಿ, ನಾಳೆ ವಿಡಿಯೋನ ನಾಡ್ದು ಹಾಕ್ತೀನಿ. ವ್ಲಾಗಿಗೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನಮ್ ಕನ್ನಡ ಸ್ಟೈಲ್ ಮಾತಾಡೋದೇ ಬೇರೆ. ಆದ್ರೆ ನಮ್ ರಿಯಾಲಿಟಿ ಏನಪ್ಪಾ ಅಂತಂದ್ರೆ, ಇವತ್ತ ವರ್ಕ್ಸ್ ಅವ್ರು ಕಂಪ್ಲೀಟ್ ಮಾಡಿ ನಮ್ ಊರ್ ಕಡೆಗೆ ಹೊಂಟಿದ್ವಿ ಬೈಕ್ ಮ್ಯಾಗ. ಎಂತ ವ್ಯೂ ಕಾಣ್ಬೇಕಂದ್ರಿ ನಮ್ ಊರ್ ಅಂತೇಳಿ. ಆಕಾಶದಾಗ ಅಷ್ಟು ಚಂದ ವ್ಯೂ ಕಾಣಕತ್ತಿತ್ತ. ಆ ವ್ಯೂ ಎಂಜಾಯ್ ಮಾಡ್ಕೊಂತ ನಮ್ಮ ರೈಡ್ ನಾವು ಮುಂದುವರ್ಸಿದ್ವಿ. ಇದ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಕನ್ನಡ ಮಾತಾಡೋ ಅಸ್ಲಿ ಸ್ಟೈಲ್. ಆದ್ರೆ ನಾ ಇನ್ನು ಮಾಡರ್ನ್ ಮಾತಾಡೇನಿ. ಬಡ ಮನೆಗೆ ಹೋಗಿ ಫ್ರೆಶ್ ಆಗಿ ಜಿಮ್ ಗೆ ಬಂದ್ಬಿಟ್ವಿ. ಇಷ್ಟು ನ್ಯೂಸ್ ವರ್ಕೌಟ್ ನನಗೆ ಹೆಂಗ್ ಅನಿಸ್ತಿತ್ತು ಹಂಗ್ ಮಾಡ್ತಿದ್ದೆ. ಆದ್ರೆ ಇದ್ಮ್ಯಾಗ ಪ್ರಾಪರ್ ಒಂದು ಡಿಸಿಪ್ಲಿನ್ ಆಗಿ ಮಾಡ್ತಾನೆ. ಯಾಕಂತಂದ್ರೆ ನಮ್ಮ ತಮ್ಮ ಜಿಮ್ ಟ್ರೈನರ್ ಅದಾನ, ಅವ್ನ ಕಡೆ ಸಜೆಷನ್ ತಗೊಂಡಿ ಇದು ನನ್ನ ವರ್ಕೌಟ್ ಪ್ಲಾನ್. ಇದ್ರ ಪ್ರಕಾರ ನಾ ಏನೋ ವರ್ಕೌಟ್ ಸ್ಟಾರ್ಟ್ ಮಾಡ್ತಾನೆ. ಆಲ್ರೆಡಿ ಸ್ಟಾರ್ಟ್ ಮಾಡಿ ಇವತ್ತು ಶುಕ್ರವಾರ ಆಗಿದ್ರಿಂದ ಇವತ್ತು ಬ್ಯಾಕ್ ಬೈಸಿಪ್ಸ್ ವರ್ಕೌಟ್ ಇತ್ತು. ಹಿಂಗಾಗಿ ಬ್ಯಾಕ್ ಬೈಸಿಪ್ಸ್ ವರ್ಕೌಟ್ ಮಾಡಿದ್ವಿ. ಕೈ ಅಂಕು ಬಾಳ್ ನೋವಾಕತ್ತಿದ್ವಿ ಇವತ್ತು. ಯಾಕಂದ್ರೆ ಪ್ರಾಪರ್ ಪ್ಲಾನ್ ಪ್ರಕಾರ ಮಾಡಕತ್ತಾನೆ. ಹಿಂಗಾಗಿ ಇವತ್ತು ಕೈ ಬಾಳ್ ನೋವಾಕತ್ತಿದ್ವು. ಇವತ್ತಿನ ವರ್ಕೌಟ್ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ, ಮತ್ತು ಬ್ಲಾಗ್ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡ್ರಿ. ಮತ್ತು ನಾಳೆ ಬ್ಲಾಗ್ನ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ, ಗುಡ್ ನೈಟ್.